ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೇವ್ರೆ, ನನ್ನ ಮಗ ಹುಷಾರಾಗಿದ್ರು ನನಗಷ್ಟೇ ಸಾಕು, ಬೇರೆ ಏನೂ ಬೇಡ. ಅಜ್ಜಿ ಹೆದರ್ಕೋಬೇಡಿ, ನಂಗೆ ನಂಬಿಕೆ ಇದೆ. ನನ್ನ ವ್ರತನ ಮುಗಿಸ್ತೀನಿ. ಆ ದೇವರು ದಾರಿ ತೋರಿಸ್ತಾನೆ. ಹೇಗೆ ತೋರಿಸ್ತಾನೆ ಲೀಲಾ? ಅರ್ಶನ ಹಚ್ಚಿ ಪೂಜೆ ಮಾಡಿಟ್ಟಿರೋ ದಾರಾನ ಯಾರಾದರೂ ತಗೊಳ್ಳಿ ನಿಮಗೆ ಅವಶ್ಯಕತೆ ಇದೆ ಅಂತ ತಂದು ಕೊಡ್ತಾರ? ಇನ್ನೇನಿದ್ರು ಅದು ಆಕಾಶದಿಂದನೇ ಉದುರಬೇಕು ಅಷ್ಟೆ. ನಿನ್ನ ನಂಬಿಕೆ ನಿಜವಾಗ್ಲೂ ಫಲಿಸುತ್ತೆ ಲೀಲಾ. ನಿನ್ನಂಥ ಒಳ್ಳೆ ಮನಸ್ಸಿರೋರು ಏನೇ ಅನ್ಕೊಂಡ್ರು ಅದಾಗೆ ಆಗತ್ತೆ. ನನಗೆ ಆ ನಂಬಿಕೆ ಇದೆ. ಗೊತ್ತಿಲ್ಲ, ಏನಾದರೂ ಪವಾಡ ಆದರೂ ಆಗಬಹುದು. ಇಲ್ಲಿ ನೋಡಿ, ನೀವು ವಟ ಸಾವಿತ್ರಿ ವ್ರತ ಮಾಡ್ತಿದ್ದೀರಾ? ಹೌದು, ಆದರೆ ಅರ್ಶನದ ದಾರ ಕಾಣಿಸ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಅರ್ಶನದ ದಾರದ ಉಂಡೆ ನನ್ನ ಹತ್ರ ಇದೆ. ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ಈ ದಾರದ ಉಂಡೆನ ನೀವು ತಗೋಬೋದು. ಅಲ್ಲಮ್ಮ, ನಮಗೆ ಕೊಟ್ಬಿಟ್ರೆ ಪೂಜೆಗೆ ನೀವೇನು ಮಾಡ್ತೀರಾ? ನನ್ನ ಪೂಜೆ ಮುಗೀತು. ನಾನು ನನ್ನ ತಂಗಿ ವ್ರತ ಮಾಡ್ತೀವಿ ಅಂತ ಹರಿಸ್ಕೊಂಡಿದ್ವಿ. ಅವಳಿಗೆ ಹೆಲ್ತ್ ಇಶ್ಯೂಸ್ ಆಗಿ ಇವತ್ತು ದೇವಸ್ಥಾನಕ್ಕೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಈ ದಾರದ ಉಂಡೆ ನನ್ನ ಹತ್ರ ಇದೆ, ನೀವು ಇದನ್ನು ತಗೋಬೋದು. ನೀವು ನಮಗೋಸ್ಕರ ಬಂದಿದ್ದೀರಾ ಅಂತ ಅನಿಸ್ತಾ ಇದೆ. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ. ತುಂಬ ಥ್ಯಾಂಕ್ ಯು. ಇದರಲ್ಲಿ ಉಪಕಾರ ಏನು ಬಂತು? ನೀವು ವ್ರತ ಮಾಡಲೇಬೇಕು ಅಂತ ಬಂದಿದ್ದೀರಾ, ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ತಗೊಳ್ಳಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ತಗೊಳ್ಳಿಮ್ಮ. ನಿಮಗೆ ಒಳ್ಳೇದಾಗಲಿ. ನಾನಿನ್ನು ಬರ್ತೀನಿ. ಹೋಗಿ ಬನ್ನಿಮ್ಮ, ತುಂಬ ಉಪಕಾರ ಆಯಿತು. ಅಜ್ಜಿ, ವ್ರತ ಆಗೇ ಆಗುತ್ತೆ. ಅದು ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ. ಬಾ. ಅಭಿ, ನಿಮಗೆ ಲೀಲಾ ಬಗ್ಗೆ ಏನನ್ಸುತ್ತೆ? ಹೌದು, ನಾನು ಈ ಮನೆಗೆ ಬಂದು ಸ್ವಲ್ಪ ದಿನಗಳೇ ಆಗಿರ್ಬೋದು. ಆದರೆ ಲೀಲಾಗೂ ಈ ಮನೆಗೂ ತುಂಬ ವರ್ಷಗಳ ಸಂಬಂಧ ಇದೆ ಅಂತ ಗೆಸ್ ಮಾಡ್ಬೋದು. ಅವಳು ಈ ಮನೆಗೋಸ್ಕರ ತಗೊಳ್ಳೋ ಡಿಸಿಷನ್ಸ್ ಇದೆಯಲ್ಲ, ಅದನ್ನಿಟ್ಕೊಂಡು ಅವಳು ಈ ಮನೆಗೆ ಎಷ್ಟು ವರ್ಷದಿಂದ ಪರಿಚಯ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಸುಮಾರು ಒಂದು 10 ವರ್ಷದ ಒಡನಾಟ ಇರ್ಬೋದಾ ಈ ಮನೆಗೂ ಅವಳಿಗೂ? ಸ್ನೇಹಕ್ಕಾಗಲಿ ಸಂಬಂಧಕ್ಕಾಗಲಿ ಎಷ್ಟು ದಿನದ ಪರಿಚಯ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿಜ, ತುಂಬ ಸತ್ಯವಾದ ಮಾತು. ಆದರೆ ನನಗಿನ್ನೂ ಒಂದು ಡೌಟ್ ಇದೆ. ಲೀಲಾ ಈ ಮನೆ ಕ್ಲೋಸ್ ಆಗೋದಕ್ಕೆ ಮುಖ್ಯವಾದ ಅಂಶ ಯಾವುದು? ಐ ಮೀನ್, ಅವಳ ಗುಣಕ್ಕ ಅಥವಾ ಅವಳ ಸಣ್ಣ ಮಗು ಥರ ಆಡೋ ಮನಸ್ಸಿಗ ಯಾವುದಕ್ಕಿಷ್ಟ ಆಗ್ತಾಳೆ? ಲೀಲಾ ನಮಗೆ ಅಂತಲ್ಲ, ಯಾರೇ ನೋವಲ್ಲಿದ್ರು ಇಷ್ಟಪಡಲ್ಲ ಅವಳು. ನಾನು ನೋವು ತಗೊಂಡ್ರು ಬೇರೆಯವ್ರಿಗೆ ಖುಷಿ ಕೊಡ್ತಾಳೆ. ಜಗತ್ತಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಆ ಜಾಗನ ತನ್ನದು ಮಾಡ್ಕೊಂಡ್ಬಿಡ್ತಾಳೆ. ಆ ಜನಗಳನ್ನ ತನ್ನವ್ರು ಮಾಡ್ಕೊಂಡ್ಬಿಡ್ತಾಳೆ. ಅದೇ ಅವಳ ಸ್ಪೆಷಾಲಿಟಿ. ನನಗೆ ಅವಳ ಜೊತೆ ಇದ್ರೆ ಒಂಥರ ನೆಮ್ಮದಿ, ಇಲ್ಲಾಂದರೆ ತುಂಬ ಫೀಲ್ ಆಗಿಬಿಡುತ್ತೆ. ಲೀಲಾ ಚೆನ್ನಾಗಿರಬೇಕು. ಅವಳು ಒಳ್ಳೆತನಕ್ಕೆ ದೇವ್ರು ಯಾವಾಗಲೂ ಅವಳ ಜೊತೆ ಇರ್ತಾನೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 1
ಮಾಡಿಸಿ ಕೊಡೋನು ನೀನು. ಆದರೆ ಏಜೆ ವಿಷಯದಲ್ಲಿ ಆ ಥರ ಮಾಡಬೇಡಪ್ಪ. ಅವ್ರಿಗೆ ಬಂದಿರೋ ಕಂಟಕ ಆದಷ್ಟು ಬೇಗ ದೂರ ಆಗಲಿ. ಅವ್ರು 100 ಕಾಲ ಅಂತರ ಹಾಕೊಂಡ್ ಜೊತೆ ಖುಷಿಯಾಗಿ ಬದುಕಬೇಕು. ಇದೆಲ್ಲ ನಿಮ್ಮ ಕೈನಲ್ಲಿದೆ. ಸುಸ್ತಾಗ್ತಿದ್ರೆ ಹೇಳಮ್ಮ, ಹಾಗೆ ಸುಮ್ಮನೆ ಇದ್ಬಿಡ್ಬೇಡ. ಇಲ್ಲ ಅಜ್ಜಿ, ನಾನು ಆರಾಮಾಗಿದ್ದೀನಿ. ಸರಿ, ಈ ಪ್ರದಕ್ಷಿಣೆ ಮುಗೀತು, ಇನ್ ಮಂಡಿ ಪ್ರದಕ್ಷಿಣೆ ಮುಗಿಸ್ಬಿಡೋಣ. ಅಜ್ಜಿ ಮೇಡಮ್, ನೀವು ಮುಂದೋಗಿರಿ. ನನಗೂ ರೂಪನ್ ಒಂಚೂರು ಬೇರೆ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀವಿ. ಎಲ್ಗೆ? ಒಂಚೂರು ಕೆಲಸ ಇದೆ, ಬಾ. ಬಾಮ್ಮ. ಸಾರಿ, ಇದು ಮೊಬೈಲ್ ತೊಗೊಳ್ಳೋಣ ಅಂತ ಹೋದೆ. ಅದೇ ನಾನು ಮೊಬೈಲ್ ಕೊಡೋಣ ಅಂತಾನೆ ಹೋದೆ. ಸಾರಿ, ನೋವಾಯ್ತಾ? ನಮಗೆ ಬೇಕಾದವರು, ಹತ್ತಿರ ಇರೋರು ಏನು ಮಾಡಿದ್ರು ನೋವಾಗಲ್ಲ. ನೋವಾದರೂ ಅದರ ಹಿಂದೆ ಒಳ್ಳೆ ಭಾವ ಇರುತ್ತೆ. ನೀವು ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತು. ನನಗೆ ನೆನಪಾಗುತ್ತೋ ಇಲ್ವೋ, ನಾನು ನೆನಪು ಮಾಡ್ಕೋತೀನೋ ಇಲ್ವೋ, ಅದು ಯಾವುದನ್ನು ಯೋಚನೆ ಮಾಡದೆ ನಾವಿಬ್ಬರೂ ಒಂದಾಗಬೇಕು ಅಂತ ಲೀಲಾ ಪ್ರಯತ್ನ ಪಡ್ತಾನೆ ಇದ್ದಾಳೆ. ಅವಳ ಕಷ್ಟ ವ್ಯರ್ಥ ಆಗಲ್ಲ ಅಂತ ಒಳ್ಳೆಯದಾಗೆ ಆಗುತ್ತೆ. ನೋಡ್ತಾ ಇರು. ಸರಿ, ನೀವು ಪೇಪರ್ ಓದ್ತಾ ಇರಿ, ನಾನು ಅಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡಿಬಿಡ್ತೀನಿ. ಕರೆಕ್ಟಾಗಿ ಕೆಲಸ ಮಾಡತ್ತೆ ತಾನೆ? ಒಂದ್ಸಲ ಹಾಕಿ ನೋಡಿ ಮೇಡಮ್, ಸೌಂಡೇ ಬರಲ್ಲ, ಈಸಿಯಾಗಿ ಕೆಲಸ ಆಗೋಗುತ್ತೆ. ಇದ್ರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಷ್ಟಾದರೆ ಸಾಕು, ನೀವೇನು ಹೊರಡಿ, ಮಿಕ್ಕಿದ ಕೆಲಸ ನಾವು ನೋಡ್ಕೋತೀವಿ. ಸರಿ ಮೇಡಮ್. ಮೇಡಮ್, ಪೇಮೆಂಟು ಥ್ಯಾಂಕ್ ಯು ಮೇಡಮ್. ಮರಕ್ಕೆ ದಾರ ಸುತ್ತೋದು ಹೇಗೋ ನಡೆದೋಯ್ತು. ಆದರೆ ಪಾಪ ಲೀಲಾ ಮಂಡಿ ಪ್ರದಕ್ಷಿಣೆ ಮಾಡಬೇಕು ಅಂದ್ಕೊಂಡಿದ್ದಾಳೆ. ಹೂವಿನ ಜೊತೆಗೆ ಈ ಗಾಜಿನ ಚೂರನ್ನ ಮಿಕ್ಸ್ ಮಾಡಿ ನೀನು ಹೋಗೋ ದಾರಿಲೆಲ್ಲ ಹಾಕ್ತಾ ಹೋಗ್ತೀವಿ. ಎಲ್ಲರೂ ನೀನು ಹೂವಿನ ಹಾದಿ ಮೇಲೆ ಪ್ರದಕ್ಷಿಣೆ ಹಾಕ್ತಿದ್ಯಾ ಅನ್ಕೋತಾರೆ. ಆದರೆ ಪಾಪ ನೀನು ಗಾಜಿನ ಚೂರ್ ಮೇಲೆ ಮಂಡಿ ಇಡ್ತಾ ಹೋಗ್ತೀಯ. ಪುರೋಹಿತರು ಹೇಳಿರೋ ಹಾಗೆ ಪ್ರದಕ್ಷಿಣೆ ಅರ್ಧದಲ್ಲೇ ನಿಲ್ಬಾರ್ದು. ಅಕಸ್ಮಾತ್ ನಿಂತ್ರೆ ವ್ರತ ಭಂಗ. ಪಾಪ ಅದೆಷ್ಟು ವಿಚಿತ್ರವಾಗಿ ಈ ಗಾಜಿನ ಚೂರುಗಳು ನಿನ್ನ ಮಂಡಿಗೆ ಗಾಯ ಮಾಡುತ್ತೋ ನಾನು ನೋಡ್ತೀನಿ. ಬಾ ಸರ್. ನೋಡಿ ಅಮ್ಮ, ಮಂಡಿ ಪ್ರದಕ್ಷಿಣೆ ಅನ್ನೋದು ತುಂಬ ಕಠಿಣವಾದ ವ್ರತ. ಅದರಲ್ಲಿ ನಿಮ್ಮ ಸೊಸೆ ದೀಪ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕ್ತೀನಿ ನಿಂತಿದ್ದಾರೆ. ಇದು ಇನ್ನೂ ಕಠಿಣ. ಯಾಕಂದ್ರೆ ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ದೀಪ ಆರ್ಕೂಡ್ದು. ಆರಿದ್ರೆ ಒಳ್ಳೇದಲ್ಲ ಅಮ್ಮ. ಹೆದರ್ಕೋಬೇಡಿ, ದೇವ್ರಿದ್ದಾನೆ. ನಾನು ಈ ವ್ರತನ ಮಾಡೇ ಮಾಡ್ತೀನಿ. ಗುರುಗಳೇ, ದೀಪ ಕೊಡಿ.
ಪ್ರದಕ್ಷಿಣೆ ಆದಮೇಲೆ ಗರ್ಭಗುಡಿ ಮುಂದೆ ಬನ್ನಿ ಅಮ್ಮ, ಒಂದ್ಸಾರಿ ಮಹಾಮಂಗಾರತಿ ಮಾಡ್ತೀನಿ. ಅದಾದಮೇಲೆ ರಾತ್ರಿ ಚಂದ್ರೋದಯ ಆಗುವವರೆಗೂ ಉಪವಾಸ ಇದ್ದು ಒಂದು ತೊಟ್ಟು ನೀರನ್ನು ಕುಡಿದೆ ನಿಮ್ಮ ಗಂಡನ ಕೈಯಿಂದ ಸಿಹಿ ತಿಂದರೆ ನಿಮ್ಮ ವ್ರತ ಸಂಪೂರ್ಣ ಆಗುತ್ತೆ. ಆಮೇಲೆ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧ ಆಗುತ್ತಮ್ಮ. ಆಯ್ತು ಗುರುಗಳೇ. ಲೀಲಾ, ಸುಸ್ತಾಗಿದ್ರೆ ಈಗಲೂ ಹೇಳ್ಬಿಡಮ್ಮ. ಇಲ್ಲ ಅಜ್ಜಿ, ನಾನು ಆರಾಮಾಗಿದ್ದೀನಿ. ಏನಮ್ಮ ಇದು? ಅಜ್ಜಿ, ಇದು ಹೂ ಅಜ್ಜಿ. ಪಾಪ ಲೀಲಾ ಅವರು ಏಜೆಗೋಸ್ಕರ ನಮ್ಮ ಮನೆಗೋಸ್ಕರ ಮಂಡಿ ಮೇಲೆ ನಡೆದು ಕಷ್ಟಪಡ್ತಿದಾರಲ್ವಾ, ಅದಕ್ಕೆ ಅವ್ರಿಗೆ ನೋವಾಗದೆ ಇರಲಿ ಅಂತ. ಸರಿನಮ್ಮ. ಏನಾಯ್ತಮ್ಮ ಲೀಲಾ? ಏನಿಲ್ಲ ಅಜ್ಜಿ. ಹುಷಾರಮ್ಮ. ಹುಷಾರಮ್ಮ. ಇಷ್ಟು ಕಠಿಣವಾಗಿರೋ ವ್ರತನ ತುಂಬ ಕಮ್ಮಿ ಜನ ಅಮ್ಮ ಮಾಡಿರೋದು. ಇರಿ, ನಾನು ಆರತಿ ಮಾಡ್ಕೊಂಡ್ಬರ್ತೀನಿ. ಕೊಡಿ ತಾಯಿ ದೀಪನ. ಅಕ್ಕ, ಏನಕ್ಕ ಇವಳು ಮಂಡಿ ಪ್ರದಕ್ಷಿಣೆನೂ ಇಷ್ಟು ಆರಾಮಾಗಿ ಮುಗಿಸ್ಬಿಟ್ಲು. ಅಲ್ಲ, ಇಷ್ಟೊತ್ತಿಗೆ ಅವಳು ತಲೆ ಸುತ್ತ ಬೀಳ್ಬೇಕಿತ್ತಲ್ವಾ? ಎಷ್ಟೇ ದೊಡ್ಡ ಮರ ಆದರೂ ಬುಡ ಕಡಿದ್ಮೇಲೆ ನೆಲಕ್ಕೆ ಬೀಳಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ಕಾಯಬೇಕು ಅಷ್ಟೆ. ಪೂಜೆ ಮುಗೀತು, ಇನ್ನೆದ್ದೇಳಿ. ಇರಿ ಮೇಡಮ್. ಅಮ್ಮ ಮೆತ್ಗಮ್ಮ, ಹುಷಾರು. ಲೀಲಾ, ಇದೇನಮ್ಮ ಇದು ರಕ್ತ? ಲೀಲಾ, ಲೀಲಾ. ಅವಿ, ಬನ್ನಿ, ತಿಂಡಿ ರೆಡಿ ಇದೆ. ಯಾಕವಿ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನೋ ಗೊತ್ತಿಲ್ಲ,
ಯಾರೋ ಹತ್ತಿರದವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಫೀಲಿಂಗು. ಏನೋ ಹೆಚ್ಚು ಕಮ್ಮಿ ಆಗಿದೆಯಾ? ನೋ, ಯಾರಿಗೆ ಗೊತ್ತಿಲ್ಲ. ಸುಮ್ಮನೆ ಹಾಗೆ ಏನೋ ಯೋಚನೆ ಮಾಡೋಣ ಅಂತ ಕಣ್ಮುಚ್ಚಿದೆ. ಬಟ್ ಸಡನ್ ಆಗಿ ಎಚ್ಚರಿಕೆ ಆಗೋದು. ಯಾರಿಗೆ ಏನಾಗಿರ್ಬೋದು? ಇಲ್ಲ ಇಲ್ಲ, ಏನಾಯ್ತಮ್ಮ? ಅಯ್ಯೋ ಪಾಪ, ಎಷ್ಟೊಂದು ಜನ ಮಣ್ಣಿನ ರೋಡ್ ಮೇಲೆಲ್ಲ ಮಂಡಿ ಸೇವೆ ಮಾಡ್ತಾರೆ. ಆದರೆ ಇವರು ನೈಸಾಗಿರೋ ನೆಲದ ಮೇಲೇ ರಕ್ತ ಬರೆಸ್ಕೊಂಡು ಎಚ್ಚರ ತಪ್ಪಿನೂ ಬಿದ್ದುಬಿಟ್ರು. ನೋಡ್ತಾ ಇದ್ರೆ ನನಗೆ ಸಂಕಟ ಆಗ್ತದೆ. ಅಜ್ಜಿ, ಲೀಲಾ ಅವ್ರಿಗೆ ತುಂಬಾ ಸುಸ್ತಾಗಿದೆ ಅನ್ನಿಸ್ತಾ ಇದೆ. ಬ್ಲಡ್ ಬೇರೆ ಲಾಸ್ ಆಗಿದೆ. ಅದಕ್ಕೇನಮ್ಮ ಮಾಡ್ಬೇಕೀಗ? ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಕಾರಲ್ಲಿ ಗ್ಲೂಕೋಸ್ ಇದೆ. ದಾರಿನಲ್ಲಿ ಅವ್ರಿಗೆ ಸ್ವಲ್ಪ ಗ್ಲೂಕೋಸ್ ತಿನ್ಸಿದ್ರೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಭಗವಂತ, ಏನಪ್ಪ ಮಾಡೋದೀಗ? ಏನು ತೋರಿಸ್ತಾನೆ ಇಲ್ವಲ್ಲ. ಮೇಡಮ್, ಇಲ್ಲ, ಎಚ್ಚರ ಮಾಡ್ಕೊಂಬ. ಅಜ್ಜಿ, ವ್ರತ ಎಲ್ಲ ಪೂರ್ತಿ ಆಗಿದೆಮ್ಮ, ಯೋಚನೆ ಮಾಡಬೇಡ. ಏನಿಲ್ಲಮ್ಮ, ರಾತ್ರಿ ಮನೆಗೆ ಹೋಗಿ ರಾಮ್ ಕೈಲಿ ಸ್ವೀಟ್ ತಿಂದರೆ ವ್ರತ ಪೂರ್ತಿ ಆಗುತ್ತೆ. ರಾಮಗೆ ಬಂದಿರೋ ಕಂಟಕನೂ ನಿವಾರಣೆ ಆಗಿಬಿಡುತ್ತೆ. ಯೋಚನೆ ಮಾಡಬೇಡಿ ಅಭಿ, ಯಾವುದೋ ಕೆಟ್ಟ ಕನಸಿರ್ಬೇಕು. ಸಮಾಧಾನವಾಗಿರಿ. ನೋಡಿದ್ಯಾ ಸರು, ದುಡ್ಡಿನ ಮಹಿಮೆ ಹೇಗಿದೆ ಅಂತ? ರಿಸೀವ್ ಮಾಡಿ ಅಕ್ಕ, ಏನಾದರೂ ಹೊಸ ಪ್ಲಾನ್ ಸಿಗ್ಬೋದು. ಹಲೋ. ಹೋಯ್ತು ದುರ್ಗಮ್ಮ, ಹೋಯ್ತು. ಎಲ್ಲ ನೀರಲ್ಲಿ ಕೊತ್ಕೊಂಡು ಹಾಗೋಯ್ತು. ಸುನಾಮಿ ಸುಂಟ್ರ ಗಾಳಿ ಬಂದಿದ್ರು ನಾನು ಅಲ್ಲಾಡ್ತಿರ್ಲಿಲ್ಲ. ಆದ್ರೆ ನನಗೆ ಈ ಗತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ದುರ್ಗಾಂಬ. ಏನ್ರಿ ಆಯ್ತು? ಯಾಕೆ ಅಳ್ತಾ ಇದ್ದೀರಾ? ಏನ್ ಹೇಳಿ ದುರ್ಗಾಂಬ, ನೀನ್ ಕೊಟ್ಟಿದ್ದು 10 ಲಕ್ಷ ರೂಪಾಯಿ ಚೆಕ್ಕು. ಅದನ್ನ ಕಳ್ಬೇಕು ತರ ತಗೊಂಡು ಹೋಗಿ ಇಟ್ಕೊಂಡಿದ್ರು ಏನಕ್ಕಾದ್ರೂ ಉಪಯೋಗಕ್ಕೆ ಬಂದಿರೋದು. ನನ್ನ ಗಂಡನ ಮುಂದೆ ನನ್ನ ಲೆವೆಲ್ ತೋರ್ಸಕ್ ಹೋಗಿ ಅವ್ರ BP ಲೆವೆಲ್ ಜಾಸ್ತಿ ಆಗಿ ಆ ಚೆಕ್ನ ಚೂರ್ ಚೂರ್ ಮಾಡಿ ನನ್ನ ಮುಖಕ್ಕೆ ಎತ್ತರು. ಅಲ್ಲ ರೀ, ನಿಮ್ಮ ತಲೆನಲ್ಲಿ ಬುದ್ಧಿ ಇಲ್ವಾ? ಬನ್ನ ಕೊಟ್ಟಿದ್ದ ದುಡ್ಡನ್ನ ಇಸ್ಕೊಂಡ್ನ ಹೇಳಿರೋ ಕೆಲಸ ಮಾಡದ್ನ ಅನ್ನೋದು ಬಿಟ್ಟು ಶೋಕಿ ತೋರ್ಸಕ್ ಹೋಗಿದ್ರಲ್ರಿ. ಶೋಕಿನ? ಓ ಶ್ರೀಮತಿ ಬೇಬಿ, ಯಾಕಮ್ಮ ನಿನಗೆ ನನ್ನ ಮೇಲೆ ಕೋಪ? ಜೀವನದಲ್ಲಿ 10 ಲಕ್ಷ ರೂಪಾಯಿನ ಒಂದೇ ಸಲ ನೋಡ್ತೀನಿ ಅಂತ ಖುಷಿ ಪಟ್ಟಿದ್ದೆ. ಈಗ ಆಸೆನ ನೀವೇ ಈಡೇರಿಸಬೇಕು. ನೋಡಿ ಕೌಸಲ್ಯ, ಇನ್ನೊಂದ್ಸಲ ದುಡ್ಡು ಅಂತ ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೀವು ಮಿಡ್ಲ್ ಕ್ಲಾಸ್ ಜನರ ಮೆಂಟಾಲಿಟಿನೇ ಇಷ್ಟು. ಕೊಟ್ಟಿದ್ದನ್ನ ಉಳಿಸ್ಕೊಳ್ಳಲ್ಲ, ಗಳಿಸ್ಬೇಕಾಗಿರೋದನ್ನ ಪಡ್ಕೊಳ್ಳಲ್ಲ. ಅಂದ್ರೆ 10 ಲಕ್ಷ ಊಫಿನ ದುರ್ಗಾಂಬ? ಊಫಿನ ಅಲ್ಲ, ಊಫಿನೇ. ಪದೇ ಪದೇ ಕೊಡೋದಕ್ಕೆ ಅದೇನು ಕರೆಂಟ್ ಬಿಲ್ಲ. ನಾವು ನಿಮಗೆ ಹಣ ಕೊಟ್ಟಿದ್ವಿ, ನೀವು ಸುಮ್ಮನೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ಕೊಂಡಿರಿ. ಮತ್ತೆ ಮತ್ತೆ ಕೇಳಿದ್ರೆ ಗೊತ್ತಲ್ಲ ನಮ್ಮ ಬಗ್ಗೆ. ಎತ್ತಲ್ಲೇ ಬಾಯ್ಲರ್ ಕೊಡಿ. ನೀವೇನು ಅಕೌಂಟ್ ಟ್ರಾನ್ಸ್ಫರ್ ಮಾಡಿರೋದು? ಕೊಟ್ಟಿರೋದು ಚೆಕ್. ಅದು ನನ್ನ ಗ್ರಾಚಾರಕ್ಕೆ ಈ ಚೆಕ್ ಹೀಗಾಗೋಯ್ತಲ್ಲ ಅಂತ ಫ್ರೆಂಡ್ಸ್ ಆಗಿ ನೀವೇನು ಹೇಳ್ತೀರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರೆ ನನ್ನ ಹತ್ರನೇ ಲೆವೆಲ್ಲಾ? ಈ ಕೌಸಲ್ಯ ಹತ್ರನೇ ಲೆವೆಲ್ಲಾ? ಕೌಸಲ್ಯ,
ಮರ್ಯಾದೆ ಕೊಟ್ಟು ಮಾತಾಡಿ. ಹಲೋ ದುರ್ಗಾಂಬ, ಮರ್ಯಾದೆ. ಯು ಗಿವ್, ಐ ಗಿವ್. ರೆಸ್ಪೆಕ್ಟು. ಐ ಗಿವ್, ಯು ಗಿವ್. ಆದ್ರೆ ಇದು ಬಿಸ್ನೆಸ್, ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ಅದ್ರಲ್ಲೂ ನಾವು 3 ಜನ ಪಾರ್ಟ್ನರ್. ಏನೋ ಭಿಕ್ಷೆ ಕೊಡೋರ್ ತರ ಮಾತಾಡಬೇಡಿ, ಅರ್ಥ ಆಯ್ತಾ ಬಾಯ್ಲರ್ ಕೋಳಿ? ನಮಗೂ ನಿಮ್ಮ ಥರನೇ ಮಾತಾಡೋದಕ್ಕೆ ಬರುತ್ತೆ, ಆದರೆ ನಿಮ್ಮಷ್ಟು ಚೀಪಾಗೆಲ್ಲ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇಲ್ಲ ಅಂದಿದ್ರೆ ಏನೋ ಏನ್ ಮಾಡ್ತೀರಾ? ನಾನೇನ್ 10 ಲಕ್ಷ ರೂಪಾಯಿ ಒಟ್ಟಿಗೆ ಕೊಡು ಅಂತ ಕೇಳ್ತಾ ಇದ್ದೀನಾ? ನನಗೆ ಏನೇನ್ ಬೇಕೋ ಕೇಳ್ತೀನಿ, ಅವಾಗ ಕೊಟ್ಟು ಕಳ್ಸಿದ್ರೆ ಆಯ್ತಪ್ಪ. ಇವಾಗ ಹೇಗಿದ್ರು ಬೇಸಿಗೆ ಅಲ್ವಾ, ಮನೆಗೊಂದು AC ಹಾಕ್ಬೇಕು ಅಂತ ಇದ್ದೀನಿ. ಅಂಗಡಿಲಿ ಹೋಗಿ ಕೇಳಿದ್ರೆ 45,000 ರೂಪಾಯಿ ಹೇಳ್ತದೆ. ಏನು ಸ್ಮಾರ್ಟ್? ಸ್ಮಾರ್ಟ್ AC ಅಂತೆ. ಬಾಯ್ಲ್ ಹೇಳಿದ್ರೇನೆ ಆನ್ ಆಗುತ್ತೆ ಅಂತೆ. ಕಳಿಸ್ಕೊಡ್ತೀಯಾ? ಇಲ್ಲ ಅಂದ್ರೆ ಅನ್ಕೊಂಡೆ ನೀನ್ ಇದೇ ಡೈಲಾಗ್ ಹೇಳ್ತೀಯ ಅಂತ ಅನ್ಕೊಂಡೆ. 1 ಮಿನಿಟ್ ವೇಟ್ ಯಾ. ಈಗ ನಿನ್ ಮೊಬೈಲ್ ನೋಡು.